ಜಾಸ್ತಿ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಕಾಲಿಡಿಗೆ ಬೀಳೋಕೆ ಮುಂದಾದ್ರಂತೆ ನಟ ದರ್ಶನ್. ಸಿಕ್ಕ ಸಾಕ್ಷಿಗಳನ್ನ ಮುಂದಿಟ್ಟು ದರ್ಶನ್ಗೆ ತನಿಖಾಧಿಕಾರಿಗಳು ಪ್ರಶ್ನೆಯ ಮೇಲ್ ಪ್ರಶ್ನೆ ಕೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ತಪ್ಪಾಗಿದೆ, ನನ್ನನ್ನ ಏನೂ ಕೇಳಬೇಡಿ, ಕೈ ಮುಗಿತೀನಿ, ಬಿಟ್ಬಿಡಿ ಅಂತ ಗೋಗರದ್ರಂತೆ ನಟ ದರ್ಶನ್. ಗೊತ್ತಿರೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ ಸರ್, ಬಿಟ್ಬಿಡಿ ಅಂತ ಮನವಿ ಮಾಡ್ಕೊಂಡ್ರಂತೆ. ದರ್ಶನ್ ಮನವಿಗೆ ಮಣಿಯದೆ ಪೊಲೀಸರು ನಾನ್ ಸ್ಟಾಪ್ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ಯಾವುದೇ ಡಿ ಬಾಸ್ ಆಗಿರ್ಲಿ ಅಥವಾ ಎಂಥ ಸ್ಟಾರ್ ನಟನೇ ಆಗಿರ್ಲಿ, ಎಂಥ ಗಣ್ಯ ವ್ಯಕ್ತಿನೇ ಆಗಿರ್ಲಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಬಹುಶಃ ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿ, ಅವರು ಪೊಲೀಸರ ಮುಂದೆ ಗೋಗರಿಯುತ್ತಾ ಇರುವಂತಹ ರೀತಿ ನಿದರ್ಶನ ಅಂತ ಅನ್ಸುತ್ತೆ ಅಂಕಿತಾ. ಖಂಡಿತವಾಗ್ಲೂ ವಿದ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳನ್ನ ಎರಡನೇ ಬಾರಿ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡ್ರಲ್ಲ, ಅದಾದ ಬಳಿಕ ಎಲ್ಲ ಆರೋಪಿಗಳನ್ನ ತೀವ್ರ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಏಟು ಆಗಿರುವಂತಹ ನಟ ದರ್ಶನ್ ಏನಿದ್ದಾರೆ ಅವರನ್ನ ಕೂಡ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಅಂದ್ರೆ ಮೊದಲನೇ ಬಾರಿ ಕಸ್ಟಡಿಗೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ದರ್ಶನ್ ಇನ್ವಾಲ್ವ್ಮೆಂಟ್ ಏನು ಅನ್ನೋದರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾದ್ರು. ಆದ್ರೆ ಈ ಬಾರಿ ಅಂದ್ರೆ ಎರಡನೇ ಬಾರಿ ಯಾವಾಗ ಆರೋಪಿಯನ್ನ ಕಸ್ಟಡಿಗೆ ಪಡೆದ್ರಲ್ಲ, ಆ ಸಂದರ್ಭದಲ್ಲಿ ಪ್ರತಿಯೊಂದು ಎವಿಡೆನ್ಸ್ ಗಳನ್ನ ಇಟ್ಕೊಂಡು ದರ್ಶನ್ ಅನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮೊದಲು ಅಂದ್ರೆ ಫಸ್ಟ್ ಕಸ್ಟಡಿಗೆ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಕೊಟ್ಟಂತಹ ಹೇಳಿಕೆ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಅದು ತಪ್ಪು ಅಂತ ಅನಿಸ್ತು. ಅಂದ್ರೆ ಈತ ಎಲ್ಲವನ್ನ ಕೂಡ ಬಾಯಿ ಬಿಡ್ತಾ ಇಲ್ಲ ಅನ್ನೋದು ಯಾವಾಗ ಕನ್ಫರ್ಮ್ ಆಗುತ್ತೋ ಆ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕೂಡ ಸಂಗ್ರಹ ಮಾಡಿದ್ರು. ಎರಡನೇ ಬಾರಿ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ವೇಳೆ ದರ್ಶನ್ ಅವರು ನನಗೇನು ಗೊತ್ತಿಲ್ಲ, ಬಿಟ್ಬಿಡಿ ಅಂತ ಹೇಳಿ ಪೊಲೀಸರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ನನ್ಗೆ ಏನ್ ಗೊತ್ತಿದೆ ಅವೆಲ್ಲವನ್ನ ಕೂಡ ಹೇಳಿದ್ದೀನಿ. ಏನ್ ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ನಾನು ಶೆಡ್ಗೆ ಹೋಗಿರೋದು ನಿಜ, ಅಲ್ಲಿ ಹಲ್ಲೆ ಮಾಡಿ ಏನು ನಾನು ವಾಪಸ್ ಆಚೆ ಬಂದಿದ್ದೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಈ ಒಂದು ಕೃತ್ಯ ನಡೆದಂತಹ ಸಂದರ್ಭದಲ್ಲೂ ದರ್ಶನ್ ಅವರು ಅಲ್ಲೇ ಇದ್ರು ಅನ್ನೋದಕ್ಕೆ ಕೆಲವೊಂದು ಸಾಕ್ಷ್ಯಾಧಾರಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರೋದ್ರಿಂದ ಆ ಎವಿಡೆನ್ಸ್ ಗಳನ್ನ ಮುಂದಿಟ್ಕೊಂಡು ಪ್ರಶ್ನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ಗೇನು ಗೊತ್ತಿಲ್ಲ ಸರ್, ನನ್ನ ಬಿಟ್ಬಿಡಿ ಅಂತ ಹೇಳಿ ದರ್ಶನ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸರ ಮುಂದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಈ ಹಿಂದೆ ಏನ್ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದಕ್ಕೆ ಉತ್ತರವಂತೆ ಕೆಲವೊಂದು ಮಾಹಿತಿಗಳು, ಕೆಲವೊಂದು CCTVಗಳನ್ನ ತೋರಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ದರ್ಶನ್ ಅವರು ರಿಯಾಕ್ಟ್ ಮಾಡಿಲ್ಲ. ತಲೆ ತಗ್ಗಿಸಿ ಪೊಲೀಸರು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿದ್ಯಾ, ಅಂಕಿತಾ, ಈಗ ಸಾಕ್ಷಿಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ರೆ, ಅಂದ್ರೆ ಏನೇನ್ ಸಾಕ್ಷಿಗಳು? ಈಗ ಒಂದು ಮಹತ್ವದ ಸಾಕ್ಷಿ ಅಂದ್ರೆ ಆ ಶೆಡ್ ನಲ್ಲಿರುವಂತಹ CCTVಯ ಫುಟೇಜ್, ಅಲ್ಲಿ ರೆಕಾರ್ಡ್ ಆಗಿರುವಂತಹ CCTV ಫುಟೇಜ್, ಅದನ್ನೇನಾದ್ರೂ ದರ್ಶನ್ ಅವರ ಮುಂದಿಟ್ಟು ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರಾ ಹೇಗೆ? ಹೌದು ಹೌದು ವಿದ್ಯಾ, ಅದೇ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 40ಕ್ಕೂ ಹೆಚ್ಚು CCTVಯನ್ನ ಪರಿಶೀಲಿಸುವಂತಹ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಎಲ್ಲಿ ಆರೋಪಿಗಳು ಓಡಾಡಿದಾರಲ್ಲ ಅದರ ಒಂದು CCTV ಫುಟೇಜ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ದರ್ಶನ್ ಅವರ ಕಾರು ಜೊತೆಗೆ ದರ್ಶನ್ ಅವರು ಓಡಾಡಿರುವಂತಹ ಬಗ್ಗೆ ಪೊಲೀಸರಿಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ. ಅಂದ್ರೆ ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅಲ್ಲಿಂದ ಹಿಡಿದು ಕಂಪ್ಲೀಟ್ ಆಗಿ ಶೆಡ್ ವರೆಗಿನ CCTVಯನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಪಟ್ಟಣಗೆರೆಯ ಶೆಡ್ ಬಳಿ ಇರುವಂತಹ CCTV ಮಾತ್ರ ಅಲ್ಲ, ರಸ್ತೆಯುದ್ದಕ್ಕೂ ಯಾವ್ಯಾವ CCTV ಇದೆ ಎಲ್ಲವನ್ನ ಕೂಡ ಪೊಲೀಸರು ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಹಾಗೆ ಇನ್ನಿತರ ಆರೋಪಿಗಳು ಓಡಾಡಿರುವಂತದ್ದು ಗೊತ್ತಾಗಿದೆ. ಹಾಗಾಗಿ ಆ ಒಂದು ಎವಿಡೆನ್ಸ್ ಅನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮೊದಲನೇ ಬಾರಿ ಕಸ್ಟಡಿಗೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ದರ್ಶನ್ ಅವರು ನೀಡಿರುವಂತಹ ಉತ್ತರ ಜೊತೆಗೆ ಈಗ ಕೊಡ್ತಾ ಇರುವಂತಹ ಉತ್ತರಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಮೊದಲು ಏನು ಉತ್ತರವನ್ನ ಕೊಡ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ ಪೊಲೀಸರ ಬಳಿಯೂ ಕೂಡ ಅಷ್ಟೊಂದು ಎವಿಡೆನ್ಸ್ ಗಳಿರಲಿಲ್ಲ. ಅಂದ್ರೆ ಸಮಯಾವಕಾಶ ಇದ್ದ ಕಾರಣ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಅವ್ರಿಗೂ ಕೂಡ ಟೈಮ್ ಸಾಕಾಗಿರ್ಲಿಲ್ಲ. ಆದ್ರೆ ಎರಡನೇ ಬಾರಿ ಕಸ್ಟಡಿಗೆ ಪಡ್ಕೊಂಡ್ರಲ್ಲ ಆ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗಳ ವಿರುದ್ಧದ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ರು. ಹಾಗಾಗಿ CCTVಯನ್ನ ಇಟ್ಕೊಂಡು ಪೊಲೀಸರು ಪ್ರಶ್ನೆಯನ್ನ ಮಾಡುವಂತಹ
ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿ ಎಂಟ್ರಿ ಆಗುವಂತಹ ಜಾಗದಲ್ಲಿ 2 CCTVಗಳಿದೆ. ಅದರಲ್ಲೂ ಕೂಡ ಆರೋಪಿಗಳು ಬಂದಿರುವಂತದ್ದು, ಜೊತೆಗೆ ಹೋಗಿರುವಂತಹ ದೃಶ್ಯ ಸೆರೆಯಾಗಿರೋದ್ರಿಂದ ಅವೆಲ್ಲವನ್ನ ಇಟ್ಕೊಂಡು ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಪಟ್ಟಣಗೆರೆಯ ಶೆಡ್ನ ಹೊರಭಾಗದಲ್ಲಿದ್ದಂತಹ CCTV ಏನಿದೆ ಅದರಲ್ಲೂ ಕೂಡ ಆರೋಪಿಗಳು ಓಡಾಡಿರುವಂತದ್ದು ಕನ್ಫರ್ಮ್ ಆಗಿದೆ. ಹಾಗಾಗಿ ಅವೆಲ್ಲವನ್ನ ಮುಂದಿಟ್ಟುಕೊಂಡು ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.